ಸತ್ತ ಶವವನ್ನಿಟ್ಟು ರಘುವನಹಳ್ಳಿ ಗ್ರಾಮಸ್ಥರು ಸ್ಮಶಾನಕ್ಕಾಗಿ ಬೆಂಗಳೂರು ಪೂರ್ವ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಧಿಕಾರಿಗಳ ವಿರುದ್ಧ ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆಯನ್ನು ಮಾಡಿದ್ರು. ಜಾಂಬವ ಯುವ ಸೇನಾ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಾಗಿತ್ತು. ರಘುವನಹಳ್ಳಿ ದಲಿತರಿಗೆ ಸ್ಮಶಾನ ಇಲ್ಲದೆ ಸಮಸ್ಯೆ ಆಗ್ತಾ ಇದೆ. ಹೊಸಕೋಟೆ ಕೆರೆಯಂಗಳದ ಸ್ಮಶಾನಕ್ಕೆ ಶವ ಸಂಸ್ಕಾರ ಮಾಡಬೇಕಾಗಿತ್ತು. ಈಗ ಸ್ಮಶಾನವು ಕೆರೆ ನೀರಿಂದ ತುಂಬಿದೆ. ಶವ ಸಂಸ್ಕಾರಕ್ಕೆ ಅಡ್ಡಿಯಾಗಿರುವ ಪರಿಣಾಮ ಸ್ಮಶಾನವೇ ಇಲ್ಲದೆ ನರಳುವಂತಾಗಿದೆ. ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಬಡ ದಲಿತರಿಗೆ ಸಮಸ್ಯೆ ನೀಗಿಸುತ್ತಿಲ್ಲ ಎಂಬ ಆರೋಪವೂ ಮಾಡಿದ್ರು. ಸ್ಥಳಕ್ಕೆ ಧಾವಿಸಿದ ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ಮಾತಿನ ಚಕಮಕಿ ನಡೆಯಿತು. ಸ್ಮಶಾನಕ್ಕಾಗಿ ಸರ್ಕಾರ ಸ್ಥಳವನ್ನು ಪರಿಶೀಲಿಸಿ ಶೀಘ್ರವಾಗಿ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಅಂತ ಆಶ್ವಾಸನೆಯನ್ನು ನೀಡಿದ್ರು. ಮೃತದೇಹವನ್ನು ನಾವು ತಾಲೂಕು ದಂಡಾಧಿಕಾರಿ ಕಚೇರಿ ಮುಂಭಾಗ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ಖುದ್ದು ದಂಡಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ಅಧಿಕಾರಿಗಳಾದಂತಹ CPI ಸಾಹೇಬರಾದಂತಹ ಮಂಜುನಾಥ್ ಸಾಹೇಬರು ಬಂದು ಈ ಒಂದು ಸಮಸ್ಯೆನ ಅತಿ ಶೀಘ್ರದಲ್ಲೇ ನಾವು ಬಗೆಹರಿಸಿರಿ, ಈಗ ಇರುವಂತಹ ಮಶಾನದಲ್ಲೇ ನೀವು ದಫನ್ ಮಾಡ್ಕೊಳ್ಳಿ ಅಂತಂದಾಗ ನಾವು ಇಡೀ ಜಾಂಬಾಯಿ ಮನವಿ ಕೊಡ್ತಾ ಇದ್ದೀವಿ. ನಮಗೆ ನನ್ನ ಸಮುದಾಯಕ್ಕೆ ಪೂರ್ವ ತಾಲೂಕು ಮಂಡೂರು ಪಂಚಾಯಿತಿ ರಘುನಹಳ್ಳಿ ಹೋಬಳಿ ರಘುನಹಳ್ಳಿ ಗ್ರಾಮದಲ್ಲಿ ಸರಿಸುಮಾರು 100 ವರ್ಷಗಳಿಂದ ನನ್ನ ಒಲೆಮಾದಿಗ ಸಮುದಾಯದವರು ವಾಸವಾಗಿರ್ತಾರೆ. ಜಾಂಬವ ಯುವ ಸೇನೆ ಸಂಘಟನೆ ಮಾಡಿಕೊಂಡು ನಾವು ಸರಿಸುಮಾರು 2018ರಿಂದ ತಾಲೂಕು ದಂಡಾಧಿಕಾರಿಗಳಿಗೆ KR ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಹಲವಾರು ಸಾರಿ ಮನೆಗಳಿಗೆ ಹಕ್ಕುಪತ್ರ ವಿಚಾರ ಆಗಿರ್ಬೋದು, ಮತ್ತು ಕರೆಂಟ್ ವಿಚಾರ ಆಗಿರ್ಬೋದು, ಮತ್ತು ಊರಿನ ಮಶಾಣದ ವಿಚಾರ ಆಗಿರ್ಬೋದು, ನಾವು ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡು ಬರ್ತಾ ಇರಬೇಕಾದ್ರೂ ಕೂಡ ಇದುವರೆಗೂ 4-5 ತಹಸೀಲ್ದಾರ್ ದಂಡಾಧಿಕಾರಿಗಳು ಚೇಂಜ್ ಆಗಿರ್ತಾರೆ. ಒಬ್ಬರು ಸಹ ಅಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಹಿಂದೆ ಇದ್ದಂಥ ಸರ್ಕಾರ ಏನು BJP ಸರ್ಕಾರ ಇತ್ತು, ಆಗ ಅರವಿಂದ್ ನಿಂಬಾವಳಿ ಸಾಹೇಬರು ಏನು ಮಾದೇಪುರ ಕ್ಷೇತ್ರದ ಶಾಸಕರಾಗಿದ್ದರು, ಅವರ ಒಂದು ನೇತೃತ್ವದಲ್ಲಿ ಆ ಊರಿಗೆ ಗ್ರಾಮಕ್ಕೆ ಸಿಮೆಂಟ್ ರೋಡ್ ಆಗಿರ್ಬೋದು, ಮತ್ತು ಮನೆಗಳಿಗೆ ಮೀಟರ್ ಆಗಿರೋ ಕರೆಂಟ್ ಬಿಲ್ ಮೀಟರ್ ಆಗಿರ್ಬೋದು, ಮತ್ತು ನಲ್ಲಿಗಳಾಗಿರ್ಬೋದು, ಅವರ ಒಂದು ಇದರಲ್ಲಿ ನಾವು ಮಾಡಿಸ್ಕೊಂಡಿದ್ವಿ. ಈಗ ಮಾನ್ಯ ಶ್ರೀಮತಿಯವರೇ ಇಂದಿರಾ ಮೇಡಮ್ ಅವರು, ಮಂಜುಳಾ ಮೇಡಮ್ ಅವರೇ ಶಾಸಕರಾಗಿರೋದ್ರಿಂದ ಅವ್ರಿಗೂ ಸಹ ನಾವು ಮನವಿಗಳು ಮಾಡಿಕೊಂಡು ಸರಿಸುಮಾರು 7-8 ವರ್ಷಗಳಿಂದ ನಾವು ಮನವಿಗಳನ್ನ ಕೊಟ್ಕೊಂಡು ಬರ್ತಾನೆ ಇದ್ದೇವೆ. ಯಾವುದಕ್ಕೂ ಸ್ಪಂದಿಸದೇ ಇರುವಂತಹ ಸರ್ಕಾರ ಮತ್ತು ತಾಲೂಕು ದಂಡಾಧಿಕಾರಿಗಳು ಇವತ್ತು ದಿನದಲ್ಲಿ ಆ ಊರಲ್ಲಿ ಒಂದು ಹೆಣ್ಣುಮಗಳು ತೀರ್ಕೊಂಡಿರ್ತಾರೆ. ಆ ಒಂದು ವಿಚಾರವಾಗಿ ಆ ಒಂದು ಹೆಣವನ್ನು ನಾವು ಪಾರ್ಥಿವ ಶರೀರವನ್ನು ಎತ್ಕೊಂಡ್ಬಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದುಗಡೆ ನಾವು ಪ್ರತಿಭಟನೆಗೆ ಕೂತ್ಕೊಂಡಿದ್ವಿ. ಹೀಗಾಗಿ ಮಾನ್ಯ ಅಡಿಷನಲ್ ತಹಸೀಲ್ದಾರ್ ಸಾಹೇಬರು ಗ್ರೇಡ್ 2 ಅವರು ಬಂದುಬಿಟ್ಟು ನಾವು ಅದೇ ಜಾಗ ಮಂಜೂರು ಮಾಡಿಕೊಡ್ತೀವಿ ಅಂತೇಳಿ ಇಲ್ಲಿರುವಂಥ ಹೆಣವನ್ನು ತೆಗೆದು ಮತ್ತೆ ಆಂಬುಲೆನ್ಸ್ಗೆ ಇಕ್ಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನನ್ನ ಸಮುದಾಯದವರಿಗೆ ನ್ಯಾಯ ಸಿಗೋ ತನಕ ನಾವು ಈ ಪ್ರತಿಭಟನೆ ನಾವು ಕೈ ಬಿಡೋದಿಲ್ಲ. ಮತ್ತು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ನನ್ನ ಸಮುದಾಯಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಖಂಡಿಸಿ ಜಾಂಬಾ ಯುವ ಸೇನೆ ಸಂಘಟನೆ ಮತ್ತು ದಲಿತ ಪರ ಒಕ್ಕೂಟ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ನಮಗೆ ಸಾಥಾಗಿ ಬಂದಿದ್ದಾವೆ. ಆ ಒಂದು ವಿಚಾರವಾಗಿ ಈ ಒಂದು ಹೋರಾಟ ಗೆಲ್ಲುವ ತನಕ ನಾವು ಕೈ ಬಿಡುವಂಥ ಸಾಧ್ಯತೆಯೇ ಇಲ್ಲ. ಜೈ ಭೀಮ್. ನಾವು ಕಾಯ್ದಿರಿಸಬೇಕಾಗುತ್ತೆ. ಇದಕ್ಕೆ ತಾವೇನು ಹೇಳಿದ್ರೆ ಇದನ್ನು ನಾನು ಕ್ರಮ ಕೈಗೊಳ್ತೀನಿ, ಈಗಲೇ ಕ್ರಮ ಕೈಗೊಳ್ತೀನಿ. ಒಂದು ಮನವಿ ಮಾಡ್ತೀನಲ್ಲ, ಯಾವಾಗೂ ಅಷ್ಟೇ ಹಕ್ಕು ಕೇಳೋದು, ನಾವು ಹೋರಾಟ ಮಾಡೋದು ಅದು ತಪ್ಪಲ್ಲ, ಅದರಲ್ಲಿ ಎಣ್ಣೆ ಮಾಡ್ತೀವಿ, ಅದರಿಂದ ಇನ್ನೊಬ್ಬರು ತೊಂದರೆ ಆಗದಿರೋ ನಮಗೆ. ನಾವು ನಮ್ಮ ಕಚೇರಿ ಬಿಟ್ಟು ಇವಾಗ ಮೇಲಧಿಕಾರಿಗಳಿದ್ದಾರೆ, ಮತ್ತು ನಾವು ಮಾಡಿಲ್ಲ ಅಂತ ನಮ್ಮ ಮೇಲಧಿಕಾರಿ ಕೂಡ ನೀವು ಕೇಳ್ಬೋದು. ಯಾವುದೇ ರೀತಿಯಾಗಿ ತೊಂದರೆ ಮಾಡಬೇಡಿ ಸಾರ್ವಜನಿಕರಿಗೆ. ನನ್ನದೊಂದು ನನಗೆ ಬೇಡ, ಬೇರೆ ಏನಿಲ್ಲ. ನೀವು ಕೇಳೋದು ತಪ್ಪೇನಿಲ್ಲ, ನಿಮಗೂ ಕೂಡ ಅದಕ್ಕೆ ತೊಂದರೆ ಆಗೋದು ಬೇಡ. ನಾವು ನಮ್ಮ